ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ MS ಕ್ರಿಯೇಷನ್ಸ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು ನಾಳೆ 7/3/2025 ನಡೀತಕ್ಕಂಥ ದ್ವಿತೀಯ PUC ಇತಿಹಾಸದಲ್ಲಿ ಬರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ರಶ್ನೆ ಮತ್ತು ಉತ್ತರಗಳನ್ನು ಈ ವಿಡಿಯೋದಲ್ಲಿದೆ. ಸೊ ಕಡೆವರೆಗೂ ನೋಡಿ, ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಇದೇ ಥರದ ಮುಂದೆ ಬರ್ತಕ್ಕಂಥ ಎಲ್ಲ ವಿಷಯಗಳ ವಿಡಿಯೋಗಳು ಸಹಿತ ಇದ್ದಾವೆ, ಅವುಗಳನ್ನು ಸಹಿತ ತಪ್ಪದೆ ನೋಡಿ. ಸೊ ಫಸ್ಟ್, ಉತ್ಖನನ ಎಂದರೆ ಅಂತ ಕೇಳಿದರು. ಸೊ ದ ರೈಟ್ ಆನ್ಸರ್ ಈಸ್ ಮೂಲಾಧಾರಗಳನ್ನು ಹೊರತೆಗೆಯಲು ಕೈಗೊಳ್ಳುವ ಒಂದು ವೈಜ್ಞಾನಿಕ ಭೂ ಅಗೆತ. ಆರ್ಯ ಪದದ ಅರ್ಥ ಕುಲೀನ. ವರ್ಧಮಾನ ಮಹಾವೀರ ಜನಿಸಿದ ಸ್ಥಳ ಕುಂದಗ್ರಾಮ. ಕನ್ನಡದ ಮೊದಲ ಶಾಸನ ಹಲ್ಮಿಡಿ. ಮೊಘಲ್ ಸಂತತಿಯ ಸ್ಥಾಪಕ ಬಾಬರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇನ್ನು ಬಿಟ್ಟ ಸ್ಥಳದಲ್ಲಿ ನೋಡೋದಾದರೆ, ವೇದಗಳ ಕಾಲದ ಕುಟುಂಬದ ಯಜಮಾನನನ್ನು ಡ್ಯಾಶ್ ಎಂದು ಕರೀತಿದ್ರು, ಕುಲಪತಿ. ಡ್ಯಾಶ್ನನ್ನು ಜಗದ್ಗುರು ಬಾದಶಾ ಅಂತ ಕರೀತಾರೆ. ಎರಡನೇ ಇಬ್ರಾಹಿಂ ಆದಿಲ್ ಶಾ. ಸಿಖ್ ಧರ್ಮದ ಪವಿತ್ರ ಗ್ರಂಥ ಗುರುಗ್ರಂಥ ಸಾಹಿಬ. ರಾಮಕೃಷ್ಣ ಮಿಷನ್ ಸ್ಥಾಪಕ ಸ್ವಾಮಿ ವಿವೇಕಾನಂದರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧಿವೇಶನ ಡ್ಯಾಶ್ರಲ್ಲಿ ನಡೆಯಿತು ಅಂತ ಕೇಳಿದರೆ ಬಾಂಬೆದಲ್ಲಿ ನಡೀತು ಅಂತಕ್ಕಂಥದ್ದಿತ್ತು. ಇನ್ನು ಹೊಂದಿಸಿ ಬರೆದಿದ್ದೀವಿ. ಗೌತಮಿ ಪುತ್ರ ನಾಸಿಕ್ನ ಗುಹಾಶಾಸನ ಅಂತಕ್ಕಂಥದ್ದು ಬರ್ತದೆ. ಕಾನಿಷ್ಕ ಬರ್ತಕ್ಕಂಥದ್ದು ಶ್ರೀನಗರ. ಕುಮಾರವ್ಯಾಸ ಕರ್ನಾಟಕ ಗದುಗಿನ ಭಾರತ ಅಂತಕ್ಕಂಥದ್ದು ಬರ್ತದೆ. ಕಬೀರ ದೋಹಾ ಇದೆ. ಲಾಸ್ಟ್ ಚಾರ್ಲ್ಸ್ ಇರೋದು ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣದ ಮಹಾಸನ್ನದ್ದು ಅಂತ ಬರೀಬೇಕು. ಒಂದೇ ಅಂಕದ ಪ್ರಶ್ನೆಗಳು. ಕುಶಾಲರ ಮೂಲ ಸ್ಥಳ ಯಾವುದು? ಚೀನಾ ಅಂತಕ್ಕಂಥದ್ದು ಉತ್ತರ. ರಾಷ್ಟ್ರಕೂಟರ ರಾಜಲಾಂಛನ ಗರುಡ. ಬಹುಮನಿ ಮನೆತನದ ಸ್ಥಾಪಕ ಅಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ. ದಾದಾಬಾಯಿ ನವರೋಜಿ ಬರೆದ ಕೃತಿ ಪಾವರ್ಟಿ ಆ್ಯಂಡ್ ಆನ್ ಇಂಡಿಯಾ ರೂಲ್ ಇನ್ ಇಂಡಿಯಾ. KPCC ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಂತ ಬರ್ತದೆ. ಇದು KPCC ಆಗಬೇಕು. 2 ಮಾರ್ಕ್ಸ್ ಕ್ವಶನ್. ಸಿಂಧು ಜನರ ಶವ ಸಂಸ್ಕಾರ ಪದ್ಧತಿಗಳನ್ನು ಬರೀರಿ ಅಂತ ಕೇಳಿದರೆ 2 ಪದ್ಧತಿ. ಒಂದನೇದು ದಹನ ಇಲ್ಲ ಹೂಳುವ ಪದ್ಧತಿ. ವೈದಿಕ ಕಾಲದ 2 ಮಹಿಳಾ ವಿದ್ವಾಂಸರು ಗಾರ್ಗಿ ಮೈತ್ರಿ. ಗೋಮಟೇಶ್ವರ ವಿಗ್ರಹವನ್ನು ಸ್ಥಾಪಿಸಿದವರು ಯಾರು ಮತ್ತು ಎಲ್ಲಿ? ಚಾವುಂಡರಾಯ ಶ್ರವಣ ಬೆಳಗೊಳದಲ್ಲಿ. ಪೊನ್ನ ಬರೆದ 2 ಕೃತಿಗಳು ಶಾಂತಿ ಪುರಾಣ, ಭುವನೈಕ್ಯ, ರಾಮಾಭ್ಯುದಯ. ಎರಡನೇ ತರೈನ್ ಕದನ ನಡೆದ ವರ್ಷ ಯಾವುದು? ಅದು ಯಾರ ನಡುವೆ ನಡೆಯಿತು? 1192. ಶಹಬುದ್ದೀನ್ ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್ ನಡುವೆ ನಡೆಯಿತು. ತೋದರಮಲ್ಲ ವರ್ಗೀಕರಿಸಿದ ಭೂಮಿ 2 ಬಗೆಗಳು. ಪೋಲಜ್ ಸತತ ಉಳುಮೆಯಲ್ಲಿರುವ ಭೂಮಿ. ಪರೌತಿ 1 ಅಥವಾ 2 ವರ್ಷಗಳವರೆಗೆ ಬೀಳು ಬಿಟ್ಟ ಭೂಮಿ. ಶಿವಾಜಿ ಮೇಲೆ ಪ್ರಭಾವ ಬೀರಿದ 2 ವ್ಯಕ್ತಿಗಳನ್ನ ಕೇಳಿದ್ದಾರೆ. ಸೊ ದಾದಾಜಿ ಕೊಂಡದೇವ, ತಾಯಿ ಜೀಜಾಬಾಯಿ, ಸಂತ ರಾಮದಾಸ್ ಮತ್ತು ತುಕಾರಾಮ್ ಅನ್ನೋದನ್ನು ಬರಿಬೇಕಿತ್ತು. ಮುಂದಿನ ಪ್ರಶ್ನೆ. ಚಿಕ್ಕದೇವರಾಜ ಒಡೆಯರ 2 ಬಿರುದುಗಳನ್ನು ಬರೀರಿ ಕೇಳಿದರೆ ನವಕೋಟಿ ನಾರಾಯಣ, ಕರ್ನಾಟಕ ಚಕ್ರವರ್ತಿ. ಭಾರತದಲ್ಲಿ ಡಚ್ಚರ 2 ವ್ಯಾಪಾರ ಕೇಂದ್ರಗಳು ಮಚಲಿಪಟ್ಟಣ, ನಾಗಪಟ್ಟಣ. ಪ್ಲಾಸಿ ಕದನ ಯಾರ ನಡುವೆ ನಡೆಯಿತು? ಸಿರಾಜುದ್ದೌಲ್ ಮತ್ತು ಬ್ರಿಟಿಷರ ರಾಬರ್ಟ್ ಕ್ಲೈವ್ ನಡುವೆ ನಡೆಯಿತು. ಇನ್ನು 5 ಅಂಕದ ಪ್ರಶ್ನೆಗಳು. ಭಾರತದ ಇತಿಹಾಸದ ಭೂಗೋಳದ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಂತ ಕೇಳಿದ್ದಾರೆ. ನೆನಪಿಟ್ಕೊಡ್ರಿ. ಒಂದನೇದು ಭೌಗೋಳಿಕ ಲಕ್ಷಣಗಳಾದ ಹಿಮಾಲಯ ಪರ್ವತ, ಉತ್ತರದ ಬಯಲುಗಳು, ಮರುಭೂಮಿ, ಪರ್ವತಗಳು, ದಕ್ಷಿಣದ ಪ್ರಸ್ಥಭೂಮಿ, ಕರಾವಳಿ ತೀರಗಳು ಅಂತಕ್ಕಂಥ 6 ಅಂಶ ಇದಾವೆ. ಈ 6 ಅಂಶಗಳು ಭೂಗೋಳದ ಮೇಲೆ ಪ್ರಭಾವ ಬೀರಿದವ. ಅವುಗಳನ್ನು ನೀವು ಏನು ಮಾಡಬೇಕು? ಒಂದು 2 ಪಾಯಿಂಟ್ಸಲ್ಲಿ ಬರುತ್ತಾ ಹೋದರೆ ನಿಮ್ಮ ಉತ್ತರ ಕರೆಕ್ಟ್ ಆಗ್ತದೆ. ಮುಂದಿನ ಪ್ರಶ್ನೆ ಬರ್ತೀನಿ. ಸೊ ಡೈರೆಕ್ಟಾಗಿ ಸಿಂಧೂ ನಾಗರಿಕತೆಯ ನಗರ ಯೋಜನೆ ಅಂತ ಕೇಳಿದ್ದಾರೆ. ಈ ಸಿಂಧೂ ನಾಗರಿಕತೆಯ ನಗರ ಯೋಜನೆಯಲ್ಲಿ ಫಸ್ಟ್ ಬರ್ತಕ್ಕಂಥದ್ದೇ ನಗರ ಯೋಜನೆ. ಅಂದರೆ ಯೋಜನಾಬದ್ಧ ನಗರಗಳಿತ್ತು, ಒಳಚರಂಡಿ ವ್ಯವಸ್ಥೆ ಇತ್ತು, ನಗರಗಳು ಪಶ್ಚಿಮಕ್ಕೆ ಎತ್ತರದ ಪೀಠದ ಮೇಲೆ ನಿರ್ಮಿತವಾಗಿ ಪುರದುರ್ಗ ಹೊಂದಿದ್ದು, ಜನವಸತಿ ಪ್ರದೇಶ, ಇಟ್ಟಿಗೆಗಳ ಬೃಹತ್ ಗೋಡೆ ಅಂತಕ್ಕದ್ದನ್ನು ಬರೀರಿ. ಇನ್ನು 2ನೇದು ಪಾಯಿಂಟ್ಸ್ ಬೀದಿಗಳು. ಇವು ನೇರ ಒಂದೊಂದೊಂದು ಲಂಬವಾಗಿ ವಿಭಜಿಸಿತ್ತು. ರಸ್ತೆ ಬೀದಿಗಳು ಆಯತಾಕಾರದಲ್ಲಿ ವಿಂಗಡಿಸಿದ್ರು ಅಂತ ಬರಿಬೇಕು. ಒಳಚರಂಡಿ ವ್ಯವಸ್ಥೆ, ಮುಚ್ಚಿದ ಒಳಚರಂಡಿ ವ್ಯವಸ್ಥೆ, ಸಾರ್ವಜನಿಕ ಒಳಚರಂಡಿಗೆ ಸಂಪರ್ಕ ಇತ್ತು, ರಸ್ತೆಯುದ್ದಕ್ಕೂ ಕಾಲುವೆಗಳನ್ನು ಕಟ್ಟಿದ್ರು ಅಂತಕ್ಕಂಥ ಪಾಯಿಂಟ್ಸನ್ನು ನೀವು ನಗರ ಯೋಜನೆಯಲ್ಲಿ ಬರಿಬೇಕು, ಒಳಚರಂಡಿಯಲ್ಲಿ ಬರಿಬೇಕು. ಇನ್ನು ಸ್ನಾನದ ಕೊಳ, ಮೆಹೆಂಜೋದಾರೋದಲ್ಲಿ ಸ್ನಾನದ ಕೊಳ ಲಭ್ಯವಾಗಿದೆ. ಬಿಸಿ ನೀರಿನ ಸ್ನಾನದ ವ್ಯವಸ್ಥೆ ಇತ್ತು. 39 ಅಡಿ ಉದ್ದ, 23 ಅಡಿ ಅಗಲ, 6 ಅಡಿ ಆಳದ ವಿಶಾಲವಾದ ಈಜುಗೊಳ ಇತ್ತು. ಉಗ್ರಾಣಗಳು ಬರ್ತದೆ. ಮೆಹೆಂಜೋದಾರೋವಿನ ಅತ್ಯಂತ ದೊಡ್ಡ ಕಟ್ಟಡ ಇದು ಉಗ್ರಾಣ ಬರ್ತದೆ. ನೆಕ್ಸ್ಟ್ ಇಲ್ಲಿ ಧಾನ್ಯಗಳನ್ನು ಸಂರಕ್ಷಣೆ ಮಾಡ್ತಿದ್ರು. ಕಟ್ಟಡಗಳು ಬಂದಾಗ ರಸ್ತೆಯ ಬದಿಯಲ್ಲಿ ಮನೆ ಮತ್ತು ಇತರೆ ಕಟ್ಟಡಗಳಿತ್ತು. ಸುಟ್ಟ ಇಟ್ಟಿಗೆಗಳಿಂದ ಮೇಲ್ಛಾವಣಿ ಹೊಂದಿದ ಮನೆಗಳನ್ನು ಕಟ್ತಿದ್ರು. ಆಮೇಲೆ ಸ್ನಾನಗೃಹ, ಹಜಾರ, ಕಲ್ಲಿನ ನೆಲಹಾಸು, ಅಡುಗೆ ಕೋಣೆ, ಬಾವಿ ಇತ್ತು. ಚೋಳರ ಗ್ರಾಮಾಡಳಿತ ಕೇಳಿದ್ದಾರೆ.
ಸೊ ಇಲ್ಲಿ ಉತ್ತಮ ಆಡಳಿತ ವ್ಯವಸ್ಥೆ, ಕೇಂದ್ರೀಕೃತ ಆಡಳಿತದ ವ್ಯವಸ್ಥೆ, ಅರಸನ ಆಪ್ತವರ್ಗವನ್ನು ಉದನಕುಟುಂಬ ಅಂತ ಕರಿತಿದ್ರು, ಸಾಮ್ರಾಜ್ಯವನ್ನು ವಿಭಾಗಗಳನ್ನಾಗಿ ವಿಂಗಡಿಸಿದರು. ಇನ್ನು ಗ್ರಾಮಾಡಳಿತ ಅಂದ್ರೆ ಗ್ರಾಮಗಳ ಸ್ವಾಯತ್ತತೆ ಇತ್ತು. ಸೊ ಇಲ್ಲಿ ಉತ್ತರ ಮೇರೂರು ಶಾಸನದಲ್ಲಿ ಗ್ರಾಮಾಡಳಿತದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾರೆ ಅನ್ನೋದನ್ನು ನೀವೇನು ಮಾಡಬೇಕಿತ್ತು, ಬರಿಬೇಕಿತ್ತು. ಇನ್ನು ಮುಂದಿನ ಪ್ರಶ್ನೆ, ಅಲ್ಲಿ ಗ್ರಾಮಾಡಳಿತದಲ್ಲಿ ಸದಸ್ಯರಿಗೆ ಅರ್ಹತೆಗಳನ್ನು ಸಹಿತ ನಿಗದಿ ಮಾಡಿದರು, ಅನರ್ಹತೆಗಳನ್ನು ಸಹಿತ ಇತ್ತು. ಇನ್ನು ಹೊಯ್ಸಳರ ಕಾಲದ ವಾಸ್ತುಶಿಲ್ಪಿಯ ಪ್ರಮುಖ ಲಕ್ಷಣಗಳಂತ ಒಂದು ಪ್ರಶ್ನೆ ಬರ್ತದೆ. ಇಲ್ಲಿ ನಕ್ಷತ್ರಾಕಾರದ ತಳಪಾಯ ಬರ್ತದೆ, ಸುಮಾರು 4 ಅಡಿ ಎತ್ತರದ ನಕ್ಷತ್ರಾಕಾರದ ಜಗತಿ, ದೇವಾಲಯದ ಸುತ್ತಲಿರುವ ಜಗತಿ ತೆರೆದ ಪ್ರದಕ್ಷಿಣ, ವೈವಿಧ್ಯಮಯ ರಚನೆ, ಇನ್ನು ವಿಸ್ತೃತ ಕೆತ್ತನೆ, ಸುಂದರವಾಗಿ ಕೆತ್ತಿರುವ ಮದನಿಕೆಯರ ವಿಗ್ರಹಗಳು, ವಿಶಾಲ ನವರಂಗ, ಭುವನೇಶ್ವರಿ, ಪಿರಾಮಿಡ್ ಆಕಾರದಲ್ಲಿರುವ ವಿಮಾನ, 1-5 ಗರ್ಭಗೃಹಗಳು. ಆಮೇಲೆ ಮುಖ್ಯ ದೇವಾಲಯಗಳು ಬೇಲೂರಿನ ಚನ್ನಕೇಶವ, ಹಳೆಬೀಡಿನ ಹೊಯ್ಸಳೇಶ್ವರ, ಸೋಮನಾಥಪುರದ ಕೇಶವ, 5 ಬರೆದರೂ ಕೂಡ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಅಂತ ಏಕೆ ಕರೀತಾರೆ ಅಂತ ಕೇಳಿದರು. ಸೊ ಒಟ್ಟಾರೆ ಗುಪ್ತರ ಕಾಲವನ್ನು ಗ್ರೀಸ್ನ ಪೆರಿಕ್ಲಿಸ್, ರೋಮ್ನ ಆಗಸ್ಟಸ್ ಸೀಸರ್, ಇಂಗ್ಲೆಂಡಿನ ರಾಣಿ ಎಲಿಜಬೆತ್ಳ ಕಾಲಕ್ಕೆ ಹೋಲಿಸಿದ್ದಾರೆ. ಧರ್ಮ, ಶಿಕ್ಷಣ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪ ವಿಜ್ಞಾನದಲ್ಲಿ ಅಸಾಮಾನ್ಯವಾದ ಸಾಧನೆ ಇತ್ತು. ಫಸ್ಟ್ ಬರೋದೇ ಹಿಂದೂ ಧರ್ಮದ ಪುನರುತ್ಥಾನ. ಅಂದರೆ ಹಿಂದೂ ಧರ್ಮ ಏನಾಯ್ತಪ್ಪ ಅಂದ್ರೆ ಗುಪ್ತರ ಕಾಲದಲ್ಲಿ ಪುನರುತ್ಥಾನಗೊಂಡಿತ್ತು. ಜೈನ ಮತ್ತು ಬೌದ್ಧ ಧರ್ಮದ ಸಂಯೋಜನೆಗಳು ಸಹಿತ ಆಗಿದ್ರು ಅಂತ ಬರೆದ್ರೆ ಸಾಕು. ಇನ್ನು 2ನೇ ಪಾಯಿಂಟ್, ಶಿಕ್ಷಣ ಬರೀರಿ. ಅಂದರೆ ಗುಪ್ತರ ಕಾಲದಲ್ಲಿ ಏನಾಗಿತ್ತಪ್ಪ ಅಂದ್ರೆ ಶಿಕ್ಷಣ ಕೂಡ ಪ್ರವರ್ಧಮಾನ ಸ್ಥಿತಿಯಲ್ಲಿತ್ತು. ಇಲ್ಲಿ ಹೆಸರಾಂತವಾಗಿರ್ತಕ್ಕಂಥ ಪಾಟಲಿಪುತ್ರ ಮತ್ತು ವಲ್ಲಭಿ ಶಿಕ್ಷಣ ಕೇಂದ್ರಗಳಾಗಿತ್ತು. ತಕ್ಷಶಿಲಾ, ನಳಂದ, ಅಜಂತ, ಸಾರನಾಥ ವಿಶ್ವವಿದ್ಯಾಲಯಗಳು ಗುಪ್ತರ ಕಾಲದಲ್ಲಿ ಇತ್ತು. ಇನ್ನು ಸಾಹಿತ್ಯದಲ್ಲಿನೂ ಕೂಡ ಸಂಸ್ಕೃತ ಸಾಹಿತ್ಯದ ಸುವರ್ಣ ಯುಗ ಅಂತಲೇ ಕರೀತಾರೆ. ಸಮುದ್ರಗುಪ್ತ ಕವಿ ರಾಜನೆಂದು ಅಲಹಾಬಾದ್ ಶಾಸನದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ವಿವರಿಸಿದ್ದಾರೆ. ಇನ್ನು ನೆಕ್ಸ್ಟ್ ನವರತ್ನಗಳಿದ್ರು. ಸೊ ವಿಶೇಷವಾಗಿರ್ತಕ್ಕಂಥ ಗುಪ್ತರ ಕಾಲದಲ್ಲಿ ಶೂದ್ರಕ ಮೃಚಕಟಿಕ ಬರೆದ, ಭಾರವಿ ಕಿರಾತಾರ್ಚನೆಯ, ದಂಡಿ ಕಾವ್ಯಾದರ್ಶ, ವಿಶಾಖದತ್ತ ಮುದ್ರಾ ರಾಕ್ಷಸ, ವಿಷ್ಣು ಶರ್ಮ ಪಂಚತಂತ್ರ ಅಂತಕ್ಕಂಥ ಕೃತಿಗಳನ್ನು ಬರೆದಂತಕ್ಕದ್ದನ್ನು ಸಾಹಿತ್ಯದ ಕ್ಷೇತ್ರದಲ್ಲಿ ಬರಿಬೇಕಿತ್ತು. 10 ಕವಿಗೆ 10 ಲೇಖಕರಿದ್ದಾರೆ, 5 ಬರೆದ್ರೆ ಸಾಕು. ಇನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ವಿಜ್ಞಾನ, ಗಣಿತ, ಖಗೋಳಶಾಸ್ತ್ರ, ವೇದಶಾಸ್ತ್ರ, ಲೋಹಶಾಸ್ತ್ರಗಳಲ್ಲಿ ಅದ್ಭುತ ಪ್ರಗತಿಯನ್ನು ಸಾಧಿಸಿದರು. ಆರ್ಯಭಟ್ಟ ಒಬ್ಬ ಹೆಸರಾಂತ ಗಣಿತ ತಜ್ಞ, ಖಗೋಳಶಾಸ್ತ್ರಜ್ಞ ಇದ್ದ. ಬ್ರಹ್ಮಗುಪ್ತ ಒಬ್ಬ ಗಣಿತಶಾಸ್ತ್ರಜ್ಞ, ಲಘು ಪಂಚಸಿದ್ಧಾಂತಿಕ, ಬೃಹತ್ ಜಾತಕ, ಲಘು ಜಾತಕಗಳನ್ನು ಬರೆದಿದ್ದ. ನೆಕ್ಸ್ಟ್ ಸುಶ್ರುತ ಇದ್ದ. ಧನ್ವಂತ್ರಿ ಅಂತಕ್ಕಂಥ ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ ಸಹಿತ ಈ ಕಾಲದಲ್ಲಿ ಇದ್ದ. ಇನ್ನು ಕಲೆ ಮತ್ತು ವಾಸ್ತುಶಿಲ್ಪ ನೋಡೋದಾದರೆ ಭಾರತೀಯ ದೇವಾಲಯದ ಮೂಲ ರಚನಾತ್ಮಕ ಲಕ್ಷಣಗಳು ಗುಪ್ತರ ಕಾಲದಲ್ಲಿತ್ತು. ಮಥುರಾ, ಬನಾರಸ್, ಪಾಟ್ನಾ, ಉದಯಗಿರಿ ಮುಂತಾದ ಕಲಾ ಚಟುವಟಿಕೆಯ ಕೇಂದ್ರಗಳೇ ಆಗಿತ್ತು. ಇನ್ನು ಗುಪ್ತರ ಕಾಲದ ಚಿತ್ರಕಲೆಯನ್ನು ನೋಡೋದಾದರೆ ಚಿತ್ರಕಲೆಗೆ ವಿಶೇಷವಾಗಿರ್ತಕ್ಕಂಥ ಪ್ರೋತ್ಸಾಹ ಕೊಟ್ಟಿದ್ದರು. ತಾಯಿ ಮಗು ಅಂತಕ್ಕಂಥ ವರ್ಣಚಿತ್ರ 17ನೇ ಗುಹೆಯಲ್ಲಿ ಏನಾಗದಪ್ಪ ಅಂದ್ರೆ ಇತ್ತು. ಅಜಂತ ಚಿತ್ರಕಲೆಗೆ ಪ್ರಸಿದ್ಧಿಯಾಗಿತ್ತು. ಮುಂದಿನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್, ಮೊಹಮ್ಮದ್ ಬಿನ್ ತುಘಲಕ್ನ ಆಡಳಿತಾತ್ಮಕ ಪ್ರಯೋಗಗಳು. ಸೊ 1325ರಲ್ಲಿ ಸಿಂಹಾಸನಕ್ಕೆ ಏರಿದ್ದ ಘಿಯಾಸುದ್ದೀನ್ ತುಘಲಕ್ನ ಮಗ ರಾಜಕುಮಾರ ಜುನಾ ಖಾನ ಮೊಹಮ್ಮದ್ ಬಿನ್ ತುಘಲಕ್. ಓಕೆನಾ. ಈತ ತುಘಲಕ್ ವಂಶದ ಪ್ರಮುಖ ದೊರೆ, ಸೈನಿಕ, ಆರ್ಥಿಕ, ಆಡಳಿತಾತ್ಮಕ ಪ್ರಯೋಗಗಳನ್ನು ಮಾಡಿದ್ದ. ಸೊ ಫಸ್ಟ್ ಆಡಳಿತ ಸುಧಾರಣೆಗಳಲ್ಲಿ ದುವಾಬ್ನಲ್ಲಿ ತೆರಿಗೆಗಳ ಹೆಚ್ಚಳ ಅಂತ ಬರ್ತದೆ, ಅದು ಇಂಪಾರ್ಟೆಂಟ್ ಅದ. ರಾಜಧಾನಿಯ ವರ್ಗಾವಣೆ ಬರ್ತದೆ. ಸೊ ಈತ ಏನು ಮಾಡಿದ, ಮಂಗೋಲರ ದಾಳಿಯನ್ನು ರಾಜಧಾನಿಯನ್ನು ದೌಲತಾಬಾದ್ಗೆ ವರ್ಗಾವಣೆಯನ್ನು ಮಾಡ್ತಾನೆ. ಸೊ ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ನೆಕ್ಸ್ಟ್ ಮುಂದಿನ ಒಂದು ಆಡಳಿತಾತ್ಮಕ ಪ್ರಯೋಗ ಅಂತಂದ್ರೆ ಅದು ಸಂಕೇತ ನಾಣ್ಯ ಚಲಾವಣೆ. ಅಂದ್ರೆ ನಾಣ್ಯ ಚಲಾವಣೆ ಪ್ರಯೋಗಗಳನ್ನು ಮಾಡಿದ. ದುಬಾರಿ ಲೋಹಗಳಾದ ಚಿನ್ನ ಮತ್ತು ಬೆಳ್ಳಿ ಉಳಿತಾಯಗಳನ್ನು ಮಾಡುವ ಸಲುವಾಗಿ ಆತ ನಕಲಿ ನಾಣ್ಯಗಳನ್ನು, ತಾಮ್ರದ ನಾಣ್ಯಗಳನ್ನು ಜಾರಿ ಮಾಡಿದ. ಈ ತಾಮ್ರದ ನಾಣ್ಯಗಳೇ ನಕಲಿ ನಾಣ್ಯಗಳಾಗಿ ಆಯಿತು. ಇನ್ನು ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೀವು ಏನು ಬರೀತೀರಪ್ಪ ಅಂತಂದರೆ ಇದರಲ್ಲಿ ಇಮ್ಮಡಿ ಪುಲಿಕೇಶಿಯ ಸಾಧನೆಗಳು ಅಂತ ಒಂದು ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಸೊ ಇಮ್ಮಡಿ ಪುಲಿಕೇಶಿ ಈತ ಚಾಲುಕ್ಯ ದೊರೆಯಾದ ಕೀರ್ತಿವರ್ಮನ ಸತ್ರ ತಂದೆಯ ಮರಣಾನಂತರ ಅಧಿಕಾರದಲ್ಲಿದ್ದ ಚಿಕ್ಕಪ್ಪ ಮಂಗಳೇಶನ ಅಧಿಕಾರ ನೀಡಲು ನಿರಾಕರಿಸಿದಾಗ ಎಳಪಟ್ಟು ಸಿಂಜಿ ಎಂಬಲ್ಲಿ ನಡೆದ ಕದನ. ಸೊ 609ರಲ್ಲಿ ಕಿರೀಟವನ್ನು ಧಾರಿ ಮಾಡಿದ. ಸಿಯುಕಿಯ ಹರ್ಷಚರಿತೆ, ಐಹೊಳೆ ಶಾಸನದಲ್ಲಿ ಮಾಹಿತಿ ನಮಗೆ ಸಿಗ್ತದ ಅಂತಕ್ಕಂಥ ಪಾಯಿಂಟ್ಸನ್ನು ನೀವು ಈತನ ಒಂದು ಸಾಧನೆಗಳಲ್ಲಿ ಬರೀರಿ. ಇನ್ನು
ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಮತ್ತು ಪರಿಣಾಮಗಳು ಕೇಳಿದರೆ ಸೊ ಮೊದಲಿಗೆ ರಾಜಕೀಯ ಕಾರಣಗಳನ್ನು ನೋಡೋಣ. ರಾಜಕೀಯ ಕಾರಣಗಳಲ್ಲಿ ಎರಡು ಕಾರಣ. ಒಂದನೇದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ಸಹಾಯಕ ಸೇನೆ ಪದ್ಧತಿ ಮತ್ತು ಬ್ರಿಟಿಷರ ಒಡೆದು ಆಳುವ ನೀತಿ. ಇವು 3 ಪಾಯಿಂಟ್ ಬರೀರಿ. ಇನ್ನು ಆಡಳಿತಾತ್ಮಕದಲ್ಲಿ ಏನಪ್ಪ ಅಂದ್ರೆ ಸಾಂಪ್ರದಾಯಿಕ ಆಡಳಿತ ಪದ್ಧತಿಯನ್ನು ತೆಗೆದುಹಾಕಿ ಬ್ರಿಟಿಷರು ಹೊಸ ಆಡಳಿತ ಪದ್ಧತಿಯನ್ನು ತಂದರು. ಈ ಹೊಸ ಆಡಳಿತ ಪದ್ಧತಿ ಭಾರತೀಯರನ್ನು ನಿರುದ್ಯೋಗಿಗಳನ್ನಾಗಿ ಮಾಡಿತ್ತು. ಆಮೇಲೆ ಆ ಕಾನೂನು ಆಡಳಿತ ಮತ್ತು ಕಾನೂನಿನ ದೃಷ್ಟಿಯಲ್ಲಿ ಸಮಾನತೆ ಎಂಬ ತತ್ವಗಳು ಹೋಯಿತು. ಸೊ ಅವರು ಧರ್ಮಶಾಸ್ತ್ರ ಮತ್ತು ಶರೀಯತ್ಗಳ ಮೇಲೆ ನ್ಯಾಯ ನಿರ್ಣಯವನ್ನು ಮಾಡ್ತಾರೆ. ಆಮೇಲೆ ಆಡಳಿತದಲ್ಲಿ ಭಾರತೀಯರಿಗೆ ಉನ್ನತ ಹುದ್ದೆ ಇಲ್ಲ, ಭಾರತೀಯ ನೌಕರರಿಗೆ ಕಡಿಮೆ ಸಂಬಳ, ಆಮೇಲೆ ಕಾನೂನಿನ ಮುಂದೆ ಸರಿಸಮಾನರು ಎಂಬ ತತ್ವ ಇರಲೇ ಇಲ್ಲ. ಇನ್ನು ಆರ್ಥಿಕ ಕಾರಣಗಳಲ್ಲಿ ನೋಡೋದಾದರೆ ಈಸ್ಟ್ ಇಂಡಿಯಾ ಕಂಪನಿಯ ಆರ್ಥಿಕ ಶೋಷಣೆಯ ನೀತಿ ಮೋಸ್ಟ್ ಇಂಪಾರ್ಟೆಂಟ್. ಅದೇ ಕೈಗಾರಿಕಾ ಕ್ರಾಂತಿ ಇಂಗ್ಲೆಂಡ್ನಿಂದ ಆಮದು ಹೆಚ್ಚಳ ಮಾಡ್ತಾಳೆ. ಇಂಗ್ಲೀಷರು ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನು ಮಾಡ್ತಾರೆ. ಕುಶಲಕರ್ಮಿಗಳು ಭಾರತದಲ್ಲಿ ನಿರುದ್ಯೋಗಿಗಳಾಗ್ತಾರೆ. ಬ್ರಿಟಿಷರ ಕಂದಾಯ ನೀತಿ ರೈತರನ್ನು ಮಾರಣಾಂತಿಕವಾಗಿ ಆಗ್ತದೆ. ಇನ್ನು ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳಲ್ಲಿ ಅಂತಂದ್ರೆ ಬ್ರಿಟಿಷರು ಉಚ್ಚ ಜನಾಂಗಕ್ಕೆ ಸೇರಿದವರು ಅಂತಕ್ಕಂಥ ಭಾವನೆ ಇತ್ತು. ಅವರು ಭಾರತೀಯರನ್ನು ಅವಮಾನಿಸ್ತಿದ್ರು. ಸಾಮಾಜಿಕ ಸುಧಾರಣೆಗಳು ಹಿಂದೂ ಮತ್ತು ಮುಸ್ಲಿಮರಲ್ಲಿ ಮನಸ್ಸಿನ ಸಂಶಯವನ್ನು ಮೂಡಿಸ್ತಾವ. ಹಿಂದೂ ಮುಸ್ಲಿಮರಲ್ಲಿ ಏನಾಗ್ತವಪ್ಪ ಅಂದ್ರೆ ಭಾಳಷ್ಟು ಮೂಢನಂಬಿಕೆ ಪದ್ಧತಿಗಳನ್ನು ಜಾರಿ ಆಗ್ತದೆ. ಬ್ರಿಟಿಷರು ಕ್ರೈಸ್ತ ಧರ್ಮದ ಪ್ರಚಾರ ಮಾಡ್ತಾರೆ. ಮಿಷನರಿಗಳು ಹಿಂದೂ ಮತ್ತು ಮುಸ್ಲಿಂ ಧರ್ಮಗಳ ಬಗ್ಗೆ ಅಸಹನೆಯನ್ನು ತೋರಿಸ್ತಕ್ಕಂಥ ಭಾವನೆಗಳನ್ನು ಮೂಡಿಸ್ತದೆ. ಒಟ್ಟಾರೆ ಇಂಗ್ಲಿಷ್ ಶಿಕ್ಷಣ ಮತ್ತು ಸಂಸ್ಕೃತಿ ಭಾರತೀಯರ ಮೇಲೆ ಪ್ರಭಾವ ಬೀರ್ತದೆ. ಇನ್ನು ಸೈನಿಕ ಕಾರಣಗಳಂದರೆ ಅದೇ ಭಾರತೀಯ ಒಂದು ಸೈನಿಕರಿಗೆ ಹೆಚ್ಚಿನ ಉನ್ನತ ಹುದ್ದೆ ಇರಲಿಲ್ಲ, ಕಿರುಕುಳ ಇತ್ತು, ಕಡಿಮೆ ವೇತನ ಇತ್ತು. ಈ ಪಾಯಿಂಟ್ಸ್ಗಳನ್ನು ನೀವೇನು ಮಾಡಬೇಕು, ಸೈನಿಕ ಕಾರಣಗಳಲ್ಲಿ ಬರೀಬೇಕು. ತತ್ಕ್ಷಣದ ಕಾರಣಗಳಲ್ಲಿ ಏನಪ್ಪ ಅಂದ್ರೆ ಬ್ರಿಟಿಷರು ಹೊಸ ಎನ್ಫೀಲ್ಡ್ ಮಾದರಿಯ ಬಂದೂಕುಗಳನ್ನು ಪರಿಚಯಿಸ್ತಾರೆ. ಅದಕ್ಕೆ ಈ ದನ ಮತ್ತು ಹಂದಿಯ ಕೊಬ್ಬನ್ನು ಸವರಿದ್ರು. ಆ ದನದ ಮತ್ತು ಹಂದಿಯ ಕೊಬ್ಬುಗಳನ್ನು ಸವರಿರುವ ತಪಾಕಿಗಳನ್ನು ಸೊ ಭಾರತೀಯ ಸೈನಿಕರು ತಮ್ಮ ಬಾಯಿಂದ ತೆಗಿಬೇಕಾಗಿತ್ತು. ಸೊ ಹೀಗಾಗಿ ಅವರು ಪವಿತ್ರ ಪ್ರಾಣಿಗಳಂತ ನಂಬಿದ್ರಿಂದ ಸೊ ನಮ್ಮ ಭಾರತೀಯ ಸೈನಿಕರು ಅವರ ವಿರುದ್ಧ ಕೆರಳ್ತಾರೆ. ಒಟ್ಟಾರೆ ಪರಿಣಾಮಗಳನ್ನು ನೋಡೋದಾದರೆ ಇದು ಭಾರತೀಯರಲ್ಲಿ ರಾಷ್ಟ್ರಾಭಿಮಾನ ಮೂಡಿಸ್ತದೆ, ಹಿಂದೂ ಮತ್ತು ಮುಸ್ಲಿಮರಲ್ಲಿ ಏಕತೆ ತರ್ತದೆ. ನೆಕ್ಸ್ಟ್ ರಾಣಿ ಏನು ಮಾಡ್ತಾಳೆ, ಬ್ರಿಟಿಷರ ಒಂದು ಈಸ್ಟ್ ಇಂಡಿಯಾ ಕಂಪನಿ ಆಡಳಿತವನ್ನು ಅಂತ್ಯ ಮಾಡ್ತಾಳೆ. ಒಟ್ಟಾರೆ ವಿಕ್ಟೋರಿಯಾ ರಾಣಿ 1858ರಲ್ಲಿ ಒಂದು ಸನ್ನದ್ಧನ ಪ್ರಾರಂಭವನ್ನು ಮಾಡ್ತಾಳೆ ಅಂತಕ್ಕದ್ದನ್ನು ನೀವು ಬರಿಬೇಕು. ಕಡೆಗೆ ಮುಂದಿನ ಒಂದು ಪರಿಣಾಮಗಳಲ್ಲಿ ನೋಡೋದಾದರೆ ಭಾರತೀಯ ರಾಜ್ಯಗಳು ವಿಲೀನವಾಗ್ತವೆ. ಆಮೇಲೆ ದತ್ತುಪುತ್ರನ ಪಡೆಯುವ ಭಾರತೀಯ ಅರಸರ ಹಕ್ಕನ್ನು ಮಾನ್ಯ ಮಾಡ್ತಾರೆ. ಭಾರತೀಯರ ಧಾರ್ಮಿಕ ವಿಚಾರದಲ್ಲಿ ಹಸ್ತಕ್ಷೇಪವನ್ನು ಬ್ರಿಟಿಷರು ಮಾಡೋದನ್ನು ಕೈ ಬಿಡ್ತಾರೆ. ಲಾಸ್ಟ್ ಮೊಘಲರ ಆಳ್ವಿಕೆ ಏನಾಗ್ತದಪ್ಪ ಅಂದರೆ ಕೊನೆಗೊಂಡಿತ್ತು ಅಂತಕ್ಕಂಥ ಬರೆದ್ರೆ ಸಾಕು. ಇನ್ನು ಕಾಲಾನುಕ್ರಮದಲ್ಲಿ ಬರಲಿಕ್ಕೆ ಕೇಳ್ತಾರೆ. ಸೊ ಇಲ್ಲಿ ಘಟನೆಗಳೇನಪ್ಪ ಅಂದರೆ ಮೊದಲಿಗೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ 324, ಮಾನ್ಯಖೇಟಕ್ಕೆ ಸುಲೇಮಾನನ ಭೇಟಿ 851, ಶಿವಾಜಿ ಪಟ್ಟಾಭಿಷೇಕ 1674, ಸತಿ ಪದ್ಧತಿ ನಿಷೇಧ ಕಾಯ್ದೆ 1829, ರಾಜ್ಯ ಪುನರ್ವಿಂಗಡಣಾ ಸಮಿತಿ 1953. ಇನ್ನು ಯಾವುದಾದರೂ 5 ಸ್ಥಳಗಳನ್ನ ಗುರುತಿಸಿ ಪ್ರತಿ ಸ್ಥಳದ ಬಗ್ಗೆ 2 ಸಾಲು ಬರೀಬೇಕು. ಮೋಸ್ಟ್ ಇಂಪಾರ್ಟೆಂಟ್ ತಕ್ಷಶಿಲಾ. ಇದು ಭಾರತದ ಪ್ರಾಚೀನ ಪ್ರಮುಖ ಶಿಕ್ಷಣ ಕೇಂದ್ರವಾಗಿತ್ತು. ಗಾಂಧಾರ ಪ್ರಾಂತ್ಯದ ರಾಜಧಾನಿಯಾಗಿತ್ತು. ಪಾಕಿಸ್ತಾನದ ವಾಯವ್ಯ ಭಾಗದಲ್ಲಿ ಇದೆ. ಪಾಟಲಿಪುತ್ರ ಗಂಗಾ ನದಿಯ ದಡ ಮೇಲಿದೆ. ಸೊ ಪ್ರಸ್ತುತ ಇದನ್ನು ಪಾಟ್ನಾ ಅಂತ ಕರೀತಾರೆ. ಬಿಹಾರ ರಾಜ್ಯದ ರಾಜಧಾನಿ. ಮೌರ್ಯರು ಮತ್ತು ಗುಪ್ತರ ರಾಜಧಾನಿ ಸಹಿತ ಪಾಟಲಿಪುತ್ರ ಆಗಿತ್ತು. ಇನ್ನು ಬಾದಾಮಿ ಕೇಳಿದರೆ ಬಾದಾಮಿ ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಹಳೆ ಹೆಸರು ವಾತಾಪಿ, ಚಾಲುಕ್ಯರ ರಾಜಧಾನಿ. ಗುಹಾಂತರ ದೇವಾಲಯಗಳಿಗೆ ಪ್ರಸಿದ್ಧ. ಪಾನಿಪತ್ ಅಂದರೆ ಇದು ಹರಿಯಾಣ ರಾಜ್ಯದಲ್ಲಿದೆ. ಪ್ರಮುಖ ಇತಿಹಾಸ ಕದನ ಇಲ್ಲೇ ನಡೀತು. 3 ಪ್ರಮುಖ ಕದನಗಳು ಪಾನಿಪತ್ದಲ್ಲಿ ನಡೆದಿದ್ದಾವೆ. ಬಿಜಾಪುರ ಕರ್ನಾಟಕದ ಉತ್ತರ ಭಾಗದಲ್ಲಿದೆ. ಆದಿಲ್ ಶಾಹಿಗಳ ರಾಜಧಾನಿ. ಆದಿಲ್ ಶಾಹಿ ಮನೆತನದ ಗೋಲ್ ಗುಂಬಜ್, ಇಬ್ರಾಹಿಂ ರೋಜಾ, ಬಾರಾ ಕಮಾನ್ಗಳು ಬಿಜಾಪುರದಲ್ಲಿ ಇವೆ. ಇನ್ನು ಪಾಂಡಿಚೇರಿ ಇದು ಮದ್ರಾಸ್ನ ದಕ್ಷಿಣಕ್ಕೆ ಕೋರಮಂಡಲ ತೀರದಲ್ಲಿದೆ. ಫ್ರೆಂಚರ ರಾಜಧಾನಿ. ಕಲ್ಕತ್ತಾ ಹುಗ್ಲಿ ನದಿ ದಡದಲ್ಲಿದೆ. ಪಶ್ಚಿಮ ಬಂಗಾಳದ ರಾಜಧಾನಿ. ಬ್ರಿಟಿಷರ ಪ್ರಥಮ ರಾಜಧಾನಿ. ಸ್ವಾಮಿ ವಿವೇಕಾನಂದರ ರಾಮಕೃಷ್ಣ ಮಿಷನ್ ಕಲ್ಕತ್ತಾದಲ್ಲಿ ಅದ. ಇನ್ನು ದಂಡಿ ಕೇಳಿದರೆ ಇದು ಗುಜರಾತಿನ ಪಶ್ಚಿಮ ತೀರದಲ್ಲಿದೆ. ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಚಳವಳಿಯನ್ನು ದಂಡಿಯಿಂದ ಪ್ರಾರಂಭ ಮಾಡಿದ್ರು ಅಂತ ಇತ್ತು. ಹೆಚ್ಚು ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ MS ಕ್ರಿಯೇಷನಲ್ಲಿ ಸಿಗ್ತಾವೆ. ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ನಾನು ಇನ್ನೊಂದು ಪ್ರಶ್ನೆ ಪತ್ರಿಕೆ ವಿಡಿಯೋದೊಂದಿಗೆ ಬರ್ತೀನಿ. ದಯಮಾಡಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.